ಹಲೋ ಎವ್ರಿವಾನ್, ಎಲ್ರಿಗೂ ನನ್ನ ನಮಸ್ಕಾರಗಳು. ಸೊ ವೆಲ್ಕಮ್ ಟು CSC ಕರ್ನಾಟಕ ಹೆಲ್ಪ್ ಡೆಸ್ಕ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎಲ್ಲರೂ ತುಂಬ ಕೇಳ್ತಿರುವಂಥದ್ದು ರೇಷನ್ ಕಾರ್ಡ್ ಪ್ರಿಂಟ್ ತೆಗೆಯೋದು ಹೇಗೆ ಅಂತ ಹೇಳಿ. ಸೊ ಆಲ್ರೆಡಿ ಎಲ್ರದ್ದು CSCದು ID ಬ್ಲಾಕ್ ಆಗಿರ್ಬೋದು, ತುಂಬ ಜನದ ಬ್ಲಾಕ್ ಆಗಿದೆ, ನಂದು ಆಗಿದೆ. ಸೊ ಹಾಗಾಗಿ ನಾನು ವೀಡಿಯೋಸ್ಗಳು ತುಂಬ ಮಾಡ್ತಾ ಇಲ್ಲ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನು ತಿಳ್ಕೊಳ್ಳೋಣ, ನಿಮಗೆ ಹೇಗೆ ಬೇರೆ ಒಂದು ವೆಬ್ಸೈಟ್ನ ಯೂಸ್ ಮಾಡಿಕೊಂಡು ನೀವು ರೇಷನ್ ಕಾರ್ಡ್ನ ಪ್ರಿಂಟ್ಔಟ್ ಹೇಗೆ ತೆಗೆಯೋದು ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಸೊ ಇಲ್ಲೊಂದು ವೆಬ್ಸೈಟ್ ಇದೆ ಫ್ರೆಂಡ್ಸ್. ಸೊ ಅದರಲ್ಲಿ ನೀವು ಪಾನ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಒಂದು ಏಜೆಂಟ್ ID ಕ್ರಿಯೇಟ್ ಮಾಡಿಕೊಂಡು ಅದ್ರ ಪ್ರಿಂಟ್ಔಟ್ ತೆಗಿಬಹುದು. ಸೊ ಅದು ಯಾವ ವೆಬ್ಸೈಟ್ ಅಂತಂದರೆ RSA ಅಂತ ಹೇಳ್ತೀವಿ. ಸೊ RSK ಓಪನ್ ಮಾಡಿ, ವೆಲ್ಕಮ್ ಟು RSK ಅಂತ ಬರುತ್ತೆ ಫಸ್ಟ್. ಸೊ ರೂರಲ್ ಸರ್ವಿಸ್ ಕೇಂದ್ರ ಅಂತ ಇದೊಂದು ವೆಬ್ಸೈಟ್ ಇದೆ. ಸೊ ಇದಕ್ಕೆ ಯಾವುದೇ ರೀತಿ ಅಂತ ನಿಮಗೆ ಏಜೆಂಟ್ ಫೀಸಸ್ ಆಗಲಿ ಏನು ಇರೋದಿಲ್ಲ. ಸೊ ಇದರಲ್ಲಿ ಏನಿರ್ಬೋದು ನೋಡಿ, ಇದು ಫಸ್ಟ್ ರಿಕ್ವೆಸ್ಟ್ ಇನಿಷಿಯೇಟ್ ಮಾಡ್ಕೋಬೋದು. ಸೊ ಇದು ಲೋಗಿನ್ ರೂರಲ್ ಸೇವಾ ಕೇಂದ್ರ ಅಂತ ಇದೆ. ಇದರಲ್ಲಿ ನಿಮಗೆ ತುಂಬ ಅಂದರೆ ಇದು ಈಗ ಸ್ಟಾರ್ಟ್ ಆಗಿರೋದ್ರಿಂದ ಸೊ ಅಷ್ಟೊಂದು ನಿಮಗೆ ಸಿಗೋದಿಲ್ಲ ಸರ್ವಿಸಸ್ಗಳು. ಬಟ್ ಪಾನ್ ಕಾರ್ಡ್, ಆಧಾರ್ ಅಲ್ಲ, ರೇಷನ್ ಕಾರ್ಡ್, ಇದನ್ನ ನೀವೇನು ಮಾಡ್ಬೋದು, ಪ್ರಿಂಟ್ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಫಸ್ಟ್ ರಿಜಿಸ್ಟರ್ ಆಪ್ಷನ್ ಇದೆ. ಸೊ ಈ ರಿಜಿಸ್ಟರ್ ಹೋಗ್ಕೊಂಡು ನಿಮ್ಮ ಫುಲ್ ನೇಮ್, ಇಮೇಲ್ ID, ಮೊಬೈಲ್ ನಂಬರ್ ಮತ್ತು ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡಿಕೊಂಡು ಕ್ಯಾಪ್ಚಾ ಎಂಟರ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೋದು. ನಾನು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಲಾಗಿನ್ ಆಗ್ತೀನಿ. ಸೊ ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ನಿಮ್ಮ ಒಂದು ಇಮೇಲ್ IDಗೆ ಏನಾಗುತ್ತೆ, ಏಜೆಂಟ್ ID ಮತ್ತು ಲಾಗಿನ್ ಬರುತ್ತೆ. ಸೊ ಲಾಗಿನ್ ಮಾಡ್ಕೊಂಡ ತಕ್ಷಣ ನಿಮಗೆ RSK ಅಭಿಪ್ರಾಯವಾಗಿದೆ, NSDL ಪೇಪರ್ ಲೈನ್, ಪ್ಯಾನ್ ಕಾರ್ಡ್ ಸೇವೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಪ್ರಿಂಟ್, ಕೂಡಲೇ ಕೊಟ್ಟಿರುವ QR ಕೋಡ್ ಸ್ಕ್ಯಾನ್ ಮಾಡಿ ಅಪ್ಲಿಕೇಶನ್ ಡೌನ್ ಮಾಡ್ಕೋಬಹುದು. ಇದರಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ಕೊತೀನಿ. ಈಗ ಹೊಸದಾಗಿ ಓಪನ್ ಆಗಿರೋದ್ರಿಂದ ಆ್ಯಪ್ ಕೂಡ ಇವ್ರೇನು ಮಾಡಿದ್ದಾರೆ, ರಿಲೀಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಏನೆಲ್ಲ ನಿಮಗೆ ಇಷ್ಟೇ ಇರೋದು, ಬಟ್ ಒಳ್ಳೇದಿದೆ. ಅಂದರೆ ನಿಮಗೆ ರೇಷನ್ ಕಾರ್ಡ್ ಪ್ರಿಂಟಿಗೆ ಯೂಸ್ಫುಲ್ ಆಗುತ್ತೆ. ನಿಮಗೆ ನ್ಯೂ ಪಾನ್ ಕಾರ್ಡ್ನ ನೀವೇನು ಮಾಡ್ಬೋದು, ಅಪ್ಲೈ ಮಾಡ್ಬೋದು. NSDL, UTCL ಅಲ್ಲದೆ NSD ಇದ್ರಲ್ಲೂ ಮಾಡ್ಕೋಬೋದು, ಕರೆಕ್ಷನು ಮಾಡ್ಕೋಬೋದು. ವಾಲೆಟ್ ಇಲ್ಲಿ ರೀಚಾರ್ಜ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ನೀವು ಪ್ರಿಂಟ್ ಏನಾದರೂ ಕೊಡಬೇಕು ಅಂತಂದರೆ. ಪೇಪರ್ಲೆಸ್ ಪ್ಯಾನನ್ನು ಕೂಡ ನೀವು ಅಪ್ಲೈ ಮಾಡ್ಬೋದು. ರೇಷನ್ ಕಾರ್ಡ್ ಇಲ್ಲಿ ನೋಡ್ಬೋದು ನೀವು, ರೇಷನ್ ಕಾರ್ಡ್ ಅನ್ನೋದೊಂದು ಆಪ್ಷನ್ ಇದೆ. ಇಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ರೇಷನ್ ಕಾರ್ಡ್ ವಿತ್ OTP, ರೇಷನ್ ಕಾರ್ಡ್ ವಿತೌಟ್ OTP, ಇದು ಬ್ಯಾಂಗ್ಳೂರು ರೀಜನಲ್ಲಿ ಇರೋರಿಗೆ ಇರುತ್ತೆ. ನಾರ್ಮಲ್ ಬೇರೆಯವರಿಗೆಲ್ಲ ನೀವು ಇಲ್ಲಿ ಹೋಗ್ಬೋದು. ರೇಷನ್ ಕಾರ್ಡ್ OTPನೂ ಮಾಡೋ, ಬಟ್ ಲಾಂಗ್ ರೇಷನ್ ವಿತ್ OTP ಅಪ್ಲೋಡ್, ವಿತೌಟ್ OTP ಅಂತ ಆಪ್ಷನ್ ಇದೆ. ಬಟ್ ಅದೇನಾಗುತ್ತೆ, OTP ಕೇಳುತ್ತೆ. ಸೊ ರೇಷನ್ ಕಾರ್ಡ್ ನಿಮಗೆ ಲಾಂಗ್ ಬೇಕಾ ಶಾರ್ಟ್ ಬೇಕಾ ಅದು ನೋಡಿಕೊಂಡು ಲಾಂಗ್ RC ಅಂತ ಹಾಕಿ ರೇಷನ್ ಕಾರ್ಡ್ ನಂಬರ್ ಹಾಕಿ ಫೈಲ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಫೈಲ್ ಬೇಕು ಅಂತ ಹೇಳಿದ್ರೆ ವಿತೌಟ್ OTP, ಇಲ್ಲ ಅಂತಂದ್ರೆ ಸರ್ ರಿಸೆಟ್ ಮಾಡಿಕೊಂಡು ನೀವು ರೇಷನ್ ಕಾರ್ಡಿಗೆ ಬಂದು ಡ್ಯಾಶ್ಬೋರ್ಡಿಗೆ ಬಂದು ರೇಷನ್ ಕಾರ್ಡ್ ವಿತ್ OTP, ವಿತ್ OTP ಲಾಂಗ್ RC ಪ್ರಿಂಟ್ ಏನಿದೆ ಇದಕ್ಕೆ ನೋಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು, ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಯಾರಿದ್ದಾರೆ ಅವರು ಈ ಕ್ಲಿಕ್ ಯೂಸ್ ಮಾಡ್ಕೊಳ್ಳಿ. ಕಲಬುರ್ಗಿ, ಬೆಂಗಳೂರು ಡಿವಿಷನ್ ಎಕ್ಸೆಪ್ಟ್ ಬೆಂಗಳೂರು ಅರ್ಬನ್ ರೂರಲ್ ಸಿಟಿ ಬಿಟ್ಟು ಅವರು ಇಲ್ಲಿ ಕ್ಲಿಕ್ ಮಾಡಿ. ಅಂದರೆ ಬೆಳ್ಳಾರಿ, ಬೀದರ್, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕಲಬುರ್ಗಿ, ಕೋಲಾರ, ಕೊಪ್ಪಳ, ರಾಯಚೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ಯಾದಗಿರಿ, ವಿಜಯನಗರ ಡಿಸ್ಟ್ರಿಕ್ಸ್ ಇದು. ಸೊ ಓನ್ಲಿ ಫಾರ್ ಬೆಳಗಾವಿ, ಮೈಸೂರು ಡಿವಿಷನ್ಸ್ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಬಾಗಲಕೋಟೆ, ಬೆಳಗಾವಿ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಧಾರವಾಡ, ಗದಗ, ಹಾಸನ, ಹಾವೇರಿ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ, ಉತ್ತರ ಕನ್ನಡ, ವಿಜಯಪುರ ಡಿಸ್ಟ್ರಿಕ್ಸ್. ಓಕೆ, ಸೊ ನಾನು ಹಾಸನ ಡಿಸ್ಟ್ರಿಕ್ಟ್ ಇರೋದ್ರಿಂದ ಹಾಸನಿಗೆ ನಾನು ಮಾಡ್ತೀನಿ. ಸೊ ರೇಷನ್ ಕಾರ್ಡನ್ನ ನಂಬರ್ ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಇಲ್ಲಿ ಮೆಂಬರ್ ಯಾರಿದ್ದಾರೆ ಅವ್ರ ನೇಮ್ ಇಸ್ಕೊಂಡು ಇಲ್ಲಿ ನೀವೇನು ಮಾಡಬೇಕು, ಕ್ಯಾಪ್ಚಾ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದು 15 ರೂಪೀಸ್ ನಿಮಗೆ ಕಟ್ ಆಗುತ್ತೆ. ಸೊ ಇದು ಕಟ್ ಆಗೋಕ್ಕಿಂತ ಮುಂಚೆ ನೀವು ಇಲ್ಲಿ ವ್ಯಾಲೆಟ್ನ ರೀಚಾರ್ಜ್ ಮಾಡ್ಕೋಬೇಕಾಗುತ್ತೆ. ವ್ಯಾಲೆಟ್ನ ಹೇಗೆ ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೆ ಪ್ರಿಂಟ್ ಬರುತ್ತೆ. ಓಕೆನಾ. ಸೊ ವ್ಯಾಲೆಟ್ನ ರೀಚಾರ್ಜ್ ಮಾಡೋದು ಹೇಗೆಪ್ಪ ಅಂತಂದರೆ QR ಕೋಡ್ನ ಯೂಸ್ ಮಾಡಿಕೊಂಡು ಸ್ಕ್ಯಾನ್ ಮಾಡ್ಕೋಬೇಕು. ಸ್ಕ್ಯಾನ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ UTR ನಂಬರ್ ಬರುತ್ತೆ ಫೋನ್ಪೇಯಲ್ಲಿ. ಆ UTR ನಂಬರ್ನ ಇಲ್ಲಿ ಹಾಕಿ ವೆರಿಫೈ ಮಾಡಿದ ತಕ್ಷಣ ನಿಮ್ಮ ಅಕೌಂಟಲ್ಲಿ ಇಲ್ಲಿ ಬರುತ್ತೆ. ಸೊ ಇದೇ ಥರ ನೀವೇನು ಮಾಡ್ಬೋದು, ಪಾನ್ ಕಾರ್ಡನ್ನು ಪ್ರಿಂಟ್ ಮಾಡ್ಕೋಬಹುದು. ಅಪ್ರೂವ್ಡ್ ಆಲ್ರೆಡಿ ಪ್ಯಾನ್ ಇದೆ, ಹೋಲ್ಡ್ ರಿಜೆಕ್ಟ್, ಮತ್ತೆ ಕಳೆದು ಹೋದ ಪ್ಯಾನ್ ಕೂಡ ನೀವೇನು ಮಾಡ್ಬೋದು ಇದರಲ್ಲಿ
ತಿಳ್ಕೊಬೋದು. ಅದಕ್ಕೆ 120 ಕಟ್ ಆಗುತ್ತೆ. ಸೊ ಅದ್ರ ವ್ಯಾಲಿಡ್ ರೀಚಾರ್ಜ್ ಮಾಡ್ಕೊಂಡು ನೀವೇನು ಮಾಡ್ಬೋದು. ಸೊ ಇದು ನಿಮಗೆ ಒಂದು ಹೊಸದಾಗಿರೋಂಥ ಒಂದು ವೆಬ್ಸೈಟ್. ಸೊ ಇದನ್ನು ಯೂಸ್ ಮಾಡಿಕೊಂಡು ಇಷ್ಟು ಸರ್ವಿಸಸ್ ಇದೆ, ಮುಂದೆ ಕೂಡ ನಿಮಗೆ ಬರುತ್ತೆ. ಇದ್ರದ್ದು ಕಂಪ್ಲೀಟ್ ಸರ್ವಿಸ್ ಏನಿದೆ ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತೀನಿ. ಸೊ ಇದು ಜಸ್ಟ್ ರೇಷನ್ ಕಾರ್ಡ್ ಪ್ರಿಂಟ್ ಮಾಡೋದು ಹೇಗೆ ಅನ್ನೋದನ್ನ ವಿಡಿಯೋ ಇದು. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.